ವಿರೋಧ ಪಕ್ಷದವರಾಗಿ ರಾಜ್ಯದ ಸಮಸ್ಯೆನ ನೀವು ಹೇಗೆ ನೋಡ್ತಾ ಇದ್ದೀರಿ? ಆಡಳಿತ ಪಕ್ಷ ಅದ್ಭುತವಾದಂತಹ ನಂಬರ್ಸ್ನ ಜನ ಕೊಟ್ಬಿಟ್ಟಿದ್ದಾರೆ. ಇವ್ರು ಹೋಗಿ ಬಂದು ಡೆಲ್ಲಿಗೆ ಹೋಗಿ ಕುತ್ಕೊಂಡ್ರೆ ರಾಜ್ಯದ ಪರಿಸ್ಥಿತಿ ಏನಾಗಬೇಕು? ನೀವು ಹೇಗೆ ನೋಡ್ತಾ ಇದ್ದೀರಿ ಇದನ್ನ? ಇಲ್ಲ, ಒಂದು ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಹೊಸ ಮುಖ್ಯಮಂತ್ರಿಗಳಾದಮೇಲೆ ಇನ್ನೂ ಸಚಿವ ಸಂಪುಟ ಸಭೆ ಆಗದೆ ಇರತಕ್ಕಂಥದ್ದು, ಸಚಿವರಾಗದೇ ಇರತಕ್ಕಂಥದ್ದು ಭಾಳಷ್ಟು ಇಂಪ್ಯಾಕ್ಟ್ ಅದು ಯಾರ ಮೇಲೆ ಆಗ್ತಾ ಇದೆ ಅಂತಂದರೆ ರಾಹುಲ್ ಗಾಂಧಿಯವ್ರ ಮೇಲೆ ಅನ್ನಲ್ಲ, ಪ್ರಿಯಾಂಕಾ ಗಾಂಧಿಯವ್ರ ಮೇಲೆ, ಕರ್ನಾಟಕದ ಜನಸಾಮಾನ್ಯರ ಮೇಲೆ. ಇವತ್ತು ನಾವು ಕಾವೇರಿ ವಿಚಾರದಲ್ಲಿ ಎಷ್ಟು ಫೇಲ್ಯೂರ್ ಆಗಿದ್ದೀವಿ ನಾವು. ಕರ್ನಾಟಕ ಸರಿಯಾದ ವಾದವನ್ನು ಮಂಡನೆ ಮಾಡಲಿಕ್ಕೆ ವಿ ಹ್ಯಾವ್ ಫೇಲ್ಡ್. ಯಾಕೆ ಫೇಲ್ಯೂರ್ ಅಂತಂದರೆ ಸರಿಯಾದ ಸಚಿವರು ಇಲ್ಲ, ಮಾರ್ಗದರ್ಶನ. ರಾಮಲಿಂಗಾರೆಡ್ಡಿ ಅವರು ಖಾತೆ ಕೊಟ್ಟಿದ್ದೀವಿ, ಇವತ್ತವರೆಗೂ ಅವ್ರಿಗೆ ಆಸಕ್ತಿನೇ ಇಲ್ಲ ಒಂದು ಇಲಾಖೆ ಬಗ್ಗೆ, ಏನಾಗ್ತಾ ಇದೆ ಆಗು ಹೋಗುಗಳ ಬಗ್ಗೆ. ಇಲ್ಲಿ ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರ್ತಾ ಇದೆ. ನೀವು ದಯವಿಟ್ಟು ಇಲ್ಲಿ ಏನು ಆಗ್ತಿದೆ ಸಮಸ್ಯೆ ಅಂತಂದರೆ ಸರಿಯಾದ ಖಾತೆಗಳನ್ನು ಕೊಟ್ಟಿಲ್ಲ. ಇವತ್ತು ಕೃಷಿ ವಿದ್ಯಾರ್ಥಿಗಳು ನಮ್ಮ GKVK ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ. ಯಾರು ಸಚಿವರು ಯಾರು ಅಡ್ರೆಸ್ ಮಾಡಬೇಕು? ಯಾರಿಗೆ ಹೇಳ್ಬೇಕು ಅವರು? ಇವತ್ತು KPSCಯಲ್ಲಿ ಬಹಳ ದೊಡ್ಡ ಭ್ರಷ್ಟಾಚಾರ ಆಗಿ ವಿದ್ಯಾರ್ಥಿಗಳಲ್ಲಿ ಸಾಯ್ತಾ ಇದ್ದಾರೆ ಹೋರಾಟಗಳನ್ನು ಮಾಡ್ಕೊಂಡು. ಯಾರಿಗೆ ಅಡ್ರೆಸ್ ಮಾಡಬೇಕು? ಯಾರಿಗೆ ಮಾತಾಡ್ಬೇಕು ಮೇಡಮ್? ಖಾತೆಗಳು ಸರಿಯಾಗಿ ಹಂಚಿಕೆ ಆಗಲಿಲ್ಲ ಅಂತಂದ್ರೆ ಇದೇ ಸಮಸ್ಯೆಗಳು ಆಗ್ತಕ್ಕಂಥದ್ದು. ಹೋಗ್ಲಿ, ಈಗ ಮುಖ್ಯಮಂತ್ರಿಗಳಿಗೆ ಫ್ರೀಡಮ್ ಕೊಟ್ಟಿದ್ದಾರಾ? ಪಾಪ ನಮ್ಮ ಮುಖ್ಯಮಂತ್ರಿಗಳನ್ನ ಗೇಟ್ ಕೀಪರ್ ದಿನ ಇವ್ರು 4-5 ಸತಿ. ನಾನು ಮೊನ್ನೆ ಡೆಲ್ಲಿಗೆ ಹೋದಾಗ ನಮ್ಮ ಫ್ಲೈಟಲ್ಲೇ 25 ಜನ ಕಾಂಗ್ರೆಸ್ MLAಗಳು ಬಂದಿದ್ರು. ದುರ್ದೈವ ನೋಡಿ, ಇಲ್ಲಿ ಜನಸಾಮಾನ್ಯರು ಬರ ಇದೆ, ಅನೇಕ ರೀತಿಯ ಸಮಸ್ಯೆಗಳಿದೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಬೆಲೆ ಏರಿಕೆ ಆಗ್ತಾ ಇದೆ. ಇಲ್ಲಿ MLAಗಳು ಇವರು ಮಿನಿಸ್ಟರ್ಗಳ ಆಕಾಂಕ್ಷಿಗಳು ಡೆಲ್ಲಿಲಿ ಕುತ್ಕೊಂಡ್ರೆ ವಾರಗಟ್ಲೆ ಜನ ಯಾರನ್ನ ಅಡ್ರೆಸ್ ಮಾಡಬೇಕು? ಇಲ್ಲಿ ಮಂಡ್ಯ ಭಾಗದಲ್ಲಿ ಬಹಳ ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ, ಬೆಲೆ ಏರಿಕೆ ಸಮಸ್ಯೆ ತತ್ತರಿಸ್ತಾ ಇದ್ದಾರೆ ಜನ. ಇವ್ರು ಇನ್ನ ಯಾರನ್ನ ಮಾಡಬೇಕು? ಆಕಾಂಕ್ಷಿಗಳು ಸೂಟು ಬೂಟು ಹೊಲ್ಸ್ಕೊತಾ ಇದ್ದಾರೆ. ಬಿಟ್ರೆ ರಾಜ್ಯದ ಸಮಸ್ಯೆ ಅಂತೂ ಬಗೆಹರಿಸುವಂತ ಇವ್ರನ್ನ ಇವತ್ತಿಗೆ ಸಚಿವ ಸಂಪುಟ ಮಾಡಿದ್ರು ಕೂಡ ಈ ರಾಜ್ಯದ ಏನು ಸಮಸ್ಯೆಗಳಿರುತ್ತೆ ಅದು ಯಾವುದು ಕೂಡ ಬಗೆಹರಿಯೋದಿಲ್ಲ. ಯಾಕಂದ್ರೆ ಇದು ಶಾಶ್ವತವಾಗಿ ಇರುತ್ತೆ ಸರ್ಕಾರ ಇರೋವರೆಗೂ. ಎಸ್, ಸಮೀವುಲ್ಲಾ ಸರ್, ಕಾಂಗ್ರೆಸ್ಗೆ ಇಂಥ ನಂಬರ್ ಕೊಟ್ಟಿರೋದೇ ಶಾಪಾಗಿ ಪರಿಣಮಿಸ್ತಾ ಇದೆಯಂತ. ಕ್ಯಾಬಿನೆಟ್ ಅಂತ ರಚನೆ ಮಾಡಿದ್ರೆ ಇವ್ರ ಹತ್ರ 3 ಕ್ಯಾಬಿನೆಟ್ ರಚನೆ ಮಾಡ್ಬೋದು, ಅಂತಹ ನಂಬರ್ಸ್ ಇದೆ. ಅದೇ ದೊಡ್ಡ ತಲೆನೋವಾಗಿದೆಯಲ್ಲ. ಯಾಕೆ ಸರ್ ಹಿಂಗೆ ಗಜಪ್ರಸವ ಅನ್ನೋದು ಅಥವಾ ಮತ್ತೊಂದು ಅನ್ಕೊಳ್ಳೋದು? ನಾಳೆ ಬಾ ಅಂದ್ರೆ ಇವ್ರ ಆದ್ಯತೆ ಏನು? ಎಲೆಕ್ಷನ್ ಅಂತನಾ ಅಥವಾ ಆಡಳಿತದಲ್ಲಿ ಸುಧಾರಣೆ ಮಾಡಬೇಕು ಅನ್ಕೊಂಡಿದಾರ? ಕನ್ಫ್ಯೂಷನ್ ಏನಿದೆ, ಏನ್ ಸಮಸ್ಯೆ ಇದೆ ಹೈಕಮಾಂಡ್ ನಲ್ಲಿ ಅಂತ? ಈಗ ಈ ಸಂಪುಟ ವಿಸ್ತರಣೆಯಲ್ಲಿ ರಾಹುಲ್ ಗಾಂಧಿ ಅವರ ನೇರ ಪಾತ್ರ ಇದೆ, ಸಂಪೂರ್ಣ ನಿಯಂತ್ರಣ ಇದೆ. ಹೊಸ ಮುಖಗಳಿಗೆ ಆದ್ಯತೆ ಕೊಡ್ಬೇಕು ಅನ್ನೋದು ಅವ್ರ ಕಾನ್ಸೆಪ್ಟ್ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ಆ ಹೊಸ ಮುಖಗಳಿಗೆ ಆದ್ಯತೆ ಅಂದ್ರೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಅಧಿಕಾರ ಹಸ್ತಾಂತರ ಅಥವಾ ಪರಿವರ್ತನೆಯ ಕಾಲ ಅಂತ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಹೇಳ್ಕೊಳ್ಳೋದು. ಯಂಗ್ ಜನರೇಷನ್ ಗೆ ಪವರ್ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಗೊಂದಲ, ಆಮೇಲೆ ಅವರು ಫಾರಿನ್ಗೆ ಹೋಗಿದ್ರು, ಆಮೇಲೆ ಪಾರ್ಲಿಮೆಂಟ್ ಪಾರ್ಟಿಸಿಪೇಷನ್ ಮತ್ತೆ ಇದೇನೋ ಕಾಂಟ್ರವರ್ಸಿ ಇದ್ರಲ್ಲಿ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿ ಅದ್ರ ನಡುವೆ CJP ಪ್ರೊಟೆಸ್ಟ್, ಅಲ್ಲಿ ಲಾಠಿ ಚಾರ್ಜ್, ಅದರಲ್ಲಿ ಅವ್ರ ನ್ಯಾಷನಲ್ ಲೀಡರ್ಸ್ ಬ್ಯುಸಿ ಇದ್ದದ್ರಿಂದ ಆಯ್ತು ಅಂತ ಅವ್ರು ಹೇಳ್ಕೊತಾರೆ. ಓಕೆ, ಆದ್ರೆ ಇಲ್ಲಿ ಈ 28ರ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಕ್ಯಾಬಿನೆಟ್ ರಚನೆ ಆಗ್ತಾ ಇದೆ. ಅಂದ್ರೆ ಇದನ್ನ ಒಂದು ರಣತಂತ್ರ, ರಾಜಕೀಯ ರಣತಂತ್ರ. 28ರ ಚುನಾವಣೆಗೆ ಈ ಕ್ಯಾಬಿನೆಟ್ ರಚನೆ ರಾಜಕೀಯ ರಣತಂತ್ರದ ರೀತಿಯಲ್ಲಿ ರೂಪಿಸಲಾಗ್ತಿದೆ ಅಂತ ಕಾಂಗ್ರೆಸ್ನವರು ಹೇಳ್ಕೊಳ್ಳೋದು. ಅಂದ್ರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಒಬ್ಬೊಬ್ಬ 3-4 ಜನರನ್ನ ಗೆಲ್ಲಿಸ್ಕೊಂಡು ಬರುವಂತಹ ಶಕ್ತಿ ಇರಬೇಕು ಅನ್ನೋದು ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಅವ್ರದ್ದು. ಹೀಗಾಗಿ ಈ ಹೊಸ ಮುಖಗಳು ಎಷ್ಟರ ಮಟ್ಟಿಗೆ ಅವ್ರು ಅಂದ್ಕೊಂಡ ಹಾಗೆ ನಿಜಕ್ಕೂ ಹೊಸ ಮುಖನ ಅಥವಾ ಆ ಹೊಸ ಮುಖಗಳು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಮುಂದಿನ ದಿನಗಳಲ್ಲಿ ಅವರ ಇಮೇಜು, ಈ ಸರ್ಕಾರದ ಇಮೇಜು ನಿರ್ಧಾರ ಆಗುತ್ತೆ. ಹಂಗ್ ನೋಡಿದ್ರೆ 14 ಜನ ಕ್ಯಾಬಿನೆಟ್ ತಗೊಂಡಿದ್ದಾರೆ. ಬರ ಇದೆ, ಡ್ರಾಟ್ ಇದೆ, ಒಬ್ಬೊಬ್ಬರಿಗೆ 3 ಜಿಲ್ಲೆ 4 ಜಿಲ್ಲೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನನಗಂತೂ ಆ ಜಿಲ್ಲೆ ಜವಾಬ್ದಾರಿ ಉಸ್ತುವಾರಿ ವಹಿಸಿರೋ ಸಚಿವರು ಎಲ್ಲೆಲ್ಲಿ ಟೂರ್ ಮಾಡ್ತಿದಾರೋ, ಡ್ರಾಟಿಗೆ ಏನೇನ್ ಪರಿಹಾರ ಕೈಗೊಂಡಿದಾರೋ ನನ್ ಕಣ್ಣಿಗಂತೂ ಕಾಣ್ತಾ ಇಲ್ಲ. ಸೀನಿಯರ್ಸ್ ಇದ್ದಾರೆ. ಆಮೇಲೆ ಎರಡನೇದು ಏನು ಅಂದ್ರೆ ರಾಹುಲ್ ಗಾಂಧಿಗೆ ಸ್ವಲ್ಪ ತಲೆ ಬಿಸಿ ಆಗಿರೋದು, ಸೀನಿಯರ್ಸ್ ಗಳನ್ನ ಡ್ರಾಪ್, ನೀವು ಸಂಖ್ಯೆ ಹೇಳಿದ್ರಲ್ಲ, ಸಂಖ್ಯೆನೇ ಶಾಪವಾಗಬಹುದು ಅನ್ನೋದಕ್ಕೆ. ಈಗ ಸೀನಿಯರ್ಸ್ ಗಳಿಗೆ ಡ್ರಾಪ್ ಮಾಡಿದಾಗ ಯಂಗ್ಸ್ಟರ್ಸ್ ಗಳಿಗೆ ಆದ್ಯತೆ ಕೊಡೋ ಹಂತದಲ್ಲಿ ಮತ್ತೆ ಕೆಲವರು ಲೆಫ್ಟ್ ಔಟ್ ಆದಾಗ ಅವ್ರು ಏನಾದ್ರು ಭಿನ್ನಮತ ಕಟ್ಕೊಂಡು ಮತ್ತೆ ಭಿನ್ನಮತೀಯ ಚಟುವಟಿಕೆಗಳನ್ನ ಶುರು ಮಾಡಿದ್ರೆ ನಮ್ಮ ಇಡೀ ಉದ್ದೇಶನೇ ಫೇಲ್ಯೂರ್ ಆಗುತ್ತೆ, ಪಕ್ಷಕ್ಕೆ ಧಕ್ಕೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋದು
ಹೆಚ್ಚು ಚರ್ಚೆಗೆ ಈಡಾಗ್ತಿದೆ. ಮೊನ್ನೆ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಇಲ್ಲಿ ರಾಜ್ಯದ ಮಟ್ಟದಲ್ಲಿ ಆಯ್ತು ಕೆಲವರಿಗೆ ತಗೊಳ್ಳೋಣ, ಕ್ಯಾಬಿನೆಟ್ ತಗೊಳ್ಳೋಣ, ಆಯ್ತು ಎಲ್ಲವೂ ಸರಿ, ಒಳ್ಳೆ ಫ್ರೆಶ್ ಮುಖಗಳು ಇಟ್ಕೊಂಡು ಚೆನ್ನಾಗಿದೆ. ಈಗ ರಿಜ್ವಾನ್ ಅರ್ಷದ್ ಕೊಟ್ರೆ, ಪನ್ನಣ್ಣನ್ ಕೊಟ್ರೆ, ಶರದ್ ಬಚ್ಚೇಗೌಡ್ರ ಅವರಿಗೆ ಕೊಟ್ರೆ, ಈ ತರ ಮುಖಗಳಿಗೆ ನಾಡಗೌಡರು ಹೆಸರೇಳಿ ಸರ್ ಹಂಗೆ ಒಂದ್ಸಲ. ಹೆಣ್ಮಕ್ಳದು ಹೆಸರು ಹೇಳ್ಬಿಡಿ ಸರ್. ನಯನಾ ಮೋಟಮ್ಮ ಅಂತಾನೋ ಮತ್ತೊಬ್ರು ಹೊಸದಾಗಿದ್ದೀರೋ ಹೆಣ್ಮಕ್ಳು ಇಲ್ಲ, ಅದು ಅಲ್ಲಿ ಯಾಕೋ ಎಡುತ್ತಿದ್ದಾರೆ ಅಂತ ಅನ್ನಿಸ್ತಿದೆ ಯಾಕೆ ನನಗೆ. ಸರ್? ಆ ವಿಚಾರದಲ್ಲಿ ಈಗ ಬಂದಿರೋ ಮಾಹಿತಿ ಪ್ರಕಾರ ಅದೆಷ್ಟು ಮಟ್ಟಿಗೆ ಅವರು ಕನ್ಫರ್ಮ್ ಆಗಿ ಅಲ್ಲಿ ಸಂಖ್ಯೆನ ತರ್ತಿದಾರೋ ಏನೋ ಗೊತ್ತಿಲ್ಲ. ಈ ತರದ ಇಮೇಜ್ ಆಯ್ತು ನಯನಾ ಮೋಟಮ್ಮನೋ ಅಥವಾ ಅನ್ನಪೂರ್ಣ ಅವರು ಈ ತರದ ಮುಖಗಳಿಗೆ ಕೊಟ್ಟು ಹೊಸ ಮುಖಗಳಿಂದ ಅವರು ಸಂಪುಟ ರಚನೆ ಮಾಡ್ತಾರೆ ಅನ್ನೋ ಸರಿ. ಆದರೆ ಇದರಿಂದ ಉಂಟಾಗಬಹುದಾದಂತಹ ಭಿನ್ನಮತ ಸರ್ಕಾರದ ಮೇಲೆ, ಪಕ್ಷದ ಮೇಲೆ ಪರಿಣಾಮ ಬೀರಿದ್ರೆ ಅವಾಗ ಏನ್ ಮಾಡಬೇಕು, ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ವಿಚಾರನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿ ಜೊತೆ, ಕೆಪಿಸಿಸಿ ಅಧ್ಯಕ್ಷರ ಜೊತೆ ಚರ್ಚೆ ನಡೆಸಿ ಅವರಿಗೆ ಸಮಾಧಾನಕರ ಬಹುಮಾನ ಏನ್ ಕೊಡ್ಬೇಕು, ಅದೇನು ಕ್ಯಾಬಿನೆಟ್ ರ್ಯಾಂಕಿನ ಬೋರ್ಡ್ ಕಾರ್ಪೊರೇಷನ್ ಕೊಡ್ಬೇಕು ಅಥವಾ ಅದು ಸಿಗ್ದಲೆ ಇವರಿಗೆ ಏನ್ ಮಾಡ್ಬೇಕು, ಇವೆಲ್ಲ ತೆರೆಮರೆಯಲ್ಲಿ ನಡೀತಿರುವಂತಹ ವಿಚಾರ. ಆದ್ರಿಂದ 2028ನ ಟಾರ್ಗೆಟ್ ಇಟ್ಕೊಂಡು ಕ್ಯಾಬಿನೆಟ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡೋದೇನೋ ಸರಿ, 2028 ಇವ್ರ ಸ್ಟ್ರಾಟಜಿಗೆ ಭಿನ್ನಮತ ಅಡ್ಡಿ ಆದ್ರೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಒಂದು ಸಮಸ್ಯೆನೆ. ಸರ್ ಈಗ ಹೌದು, ನೀವು ಮುಂದಕ್ಕೆ ಎಲೆಕ್ಷನ್ ಅಲ್ಲಿ ಅಡ್ವರ್ಟ್ ಆದ್ರೆ ಏನು ಅಂತ ನೀವು ಹೇಳ್ತಾ ಇದ್ರಿ, ಅದೆಲ್ಲ ಬಿಡೋಣ ಸರ್. ಸೆಷನ್ ಬಂತಲ್ಲ, ಈಗ ಸೆಷನ್ ಬಂದ್ರೆ ಹೊಸದಾಗಿ ಮಂತ್ರಿಗಳಾಗಿರ್ತಾರೆ ಇಲ್ಲಿ. ಪಾಪ ಆ ಇಲಾಖೆ ಯಾವ್ದು ಕೊಟ್ಟಿರ್ತಾರೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ, ಸುತ್ತಮುತ್ತ ಇರೋ ಆಫೀಸರ್ಸ್ ಗಳ ಹೆಸರು ನೆನ್ಪಿಟ್ಕೊಳಕ್ಕೆ ಟೈಮ್ ಸಾಕಾಗಲ್ಲ. ಅಲ್ಲೋಗಿ ವಿರೋಧ ಪಕ್ಷದವ್ರು ಅಟ್ಯಾಕ್ ಮಾಡಿದ್ರೆ, ಪ್ರಶ್ನೆ ಕೇಳಿದ್ರೆ ಬಬ್ಬ ಅನ್ಬೇಕಲ್ಲ ಸರ್. ಅವಾಗ ಸೆಷನ್ ಮ್ಯಾನೇಜ್ ಮಾಡ್ಕೊತಾರೆ. ಹೆಂಗೆ ಸರ್? ಹೊಸೊಬ್ರಿಗೆ ಕೊಟ್ಬಿಟ್ರೆ ಹೆಂಗೆ ಸರ್ ಅವಾಗ? ಅಯ್ಯೋ, ನೀವು ನಮಗೆ ಮೇಲೆ ಹಂಗ ಅನ್ಸುತ್ತೆ. ಮುಂದೆ ನಾವು ನೋಡ್ತೀವಲ್ವಾ ಪಾರ್ಲಿಮೆಂಟ್ ಇದರಲ್ಲಿ, ಅಸೆಂಬ್ಲಿನಲ್ಲಿ ಹಂಗ ಅನ್ಸುತ್ತೆ. ಅದಕ್ಕಿಂತ ಮೊದಲು MLA ಕರ್ಸ್ ಮಾತಾಡ್ಬಿಟ್ಟಿರ್ತಾರೆ. ನೀನ್ ಕೇಳಕ್ ಹೋಗ್ಬೇಡ, ನೀನ್ ಏನಾದ್ರು ಮಾಡ್ಕೊಡ್ತೀನಿ, ನಾನು ನೋಡಿದೀನಿ, ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ಅಂತ ಹೇಳಕ್ ಹೋಗ್ಬೇಡ, ನಾನು ಏನಾದ್ರು ಮಾಡ್ಕೊಡ್ತೀನಿ ಬಾಯಿಲಿ. ಅಲ್ಲಿ ಮತ್ತೆ ಅಲ್ಲಿ ಅವ್ನ್ ತರಾಟೆ ತೆಗೆದುಕೊಳ್ಳಕ್ ಹೋದ್ರೆ ಅವ್ನ್ ಕೆಲ್ಸ ಆಗಲ್ಲ. ಹಂಗೆಲ್ಲ ಇದೆ. ನೀವು ಅವೆಲ್ಲ ಪ್ರಾಬ್ಲಮ್ ಆಗಲ್ಲ. ಎಸ್ ಸರ್, ಬರ್ತೀನಿ. ಇರ್ಷದ್ ಅವರೇ, ಸೇಮ್ ಪ್ರಶ್ನೆ ನಿಮ್ ಗಮನಕ್ಕೆ ಹಾಕ್ತೀನಿ. ಒಳ್ಳೆ ನಂಬರ್ ಕೊಟ್ಟಿದ್ದೆ ನಿಮಗೆ ವರ ಇದ್ದಿದ್ ಶಾಪ ಆಗ್ತಾ ಇದೆಯಾ ಅಂತ. ಒಂದಲ್ಲ ಎರಡಲ್ಲ ಮೂರ್ ಕ್ಯಾಬಿನೆಟ್ ರಚನೆ ಮಾಡ್ಬೋದು, ಬಟ್ ಯಾರನ್ನ ಮಾಡ್ತೀರಿ, ಹೆಂಗ್ ಆಯ್ಕೆ ಮಾಡ್ತೀರಿ? ಕಷ್ಟ ಆಗ್ತಾ ಇದೆಯಾ ಒಳಗೆ, ಅಥವಾ ಭಯ ಇದೆಯಾ? ಪೋಸ್ಟ್ ಕೊಟ್ಟಿದ್ದು ಒಂದೇ ದಿನದಲ್ಲಿ ಒಬ್ರು ರಾಜೀನಾಮೆ ಅಂತ ಹೋಗ್ಬಿಟ್ರು. ಸಾರಿ, ಖಾತೆ ಕೊಡ್ತಿದ್ದಂಗೆ ರಾಜೀನಾಮೆಗೆ ಸೈನೇ ಹಾಕ್ಬಿಟ್ಟಿದ್ರು. ಹಿಂಗೇನಾದ್ರು ಆಗ್ಬಿಟ್ರೆ ಅಂತ ಭಯ, ಆತಂಕ ಇದೆಯಾ ಕಾಂಗ್ರೆಸ್ ನಲ್ಲಿ? ಇಲ್ಲ, ಬಹಳಷ್ಟು ಸಮರ್ಥರು ಇರೋದ್ರಿಂದ, ಇಲ್ಲಿ ಪೈಪೋಟಿ ಇರೋದ್ರಿಂದ ಆ ತರ ಸರ್. ತುಂಬಾ 5-6 ಜನ ಅಡ್ಗೆ ಭಟ್ರಿದ್ರೆ ಹಾಳಾಗುತ್ತೆ ಸರ್ ಅಡ್ಗೆ. ಹಾಗಾಗಲ್ಲ. ಬಹಳ ಒಳ್ಳೆಯ ಒಂದು ಬ್ಯಾಕ್ಗ್ರೌಂಡ್ ಇರೋವಂಥವ್ರು, ಬಹಳಷ್ಟು ಕೆಲಸ ಮಾಡಿರೋವಂಥವ್ರು, ಬಹಳಷ್ಟು ಸೀನಿಯರ್ಸು. ಆಮೇಲೆ ಈ ಕಳೆದ ಒಂದು 15 ವರ್ಷದಲ್ಲಿ ಏನು ಸಂಪುಟಗಳಿತ್ತು, ಎಲ್ಲ ಸಂಪುಟದಲ್ಲಿ ಇದ್ದವರು ಇದ್ದಾರೆ. ಸೊ ಹಾಗಾಗಿ ತಾವು ಹೇಳೋ ರೀತಿ ಏನಾಗಲ್ಲ ಅಲ್ಲಿ, ಅಂಥದ್ದೇನಿಲ್ಲ. ಆಮೇಲೆ ಈಗ BJP ಅವರು ಹೇಳ್ತಾ ಇದ್ರು, ಯಾರು ಅದು KPSC ಏನು ಹೇಳ್ತಾ ಇದ್ರು, KPSC ಅಧ್ಯಕ್ಷರ ಬಗ್ಗೆನೂ ಹೇಳ್ತಾ ಇದ್ರು, ಸ್ಕ್ಯಾಮ್ ಬಗ್ಗೆ ಹೇಳ್ತಾ ಇದ್ರು. ಅಲ್ಲ, ನಾನು KPSC ಅಧ್ಯಕ್ಷರ ಬಗ್ಗೆ ಹೇಳೋದಕ್ಕೆ ಬಯಸ್ತೇನೆ ನಿಮಗೆ. ಯಾಕಂದ್ರೆ KPSC ಅಧ್ಯಕ್ಷರಿಗೆ ಯಾರು ತಂದರು, ಯಾರ ಸಮಯದಲ್ಲಿ ಅವ್ರನ್ನ ಮೆಂಬರ್ ಮಾಡಿದ್ರು, ಯಾರು ಅವ್ರನ್ನ ಅಧ್ಯಕ್ಷರು ಮಾಡಿದ್ರು, ಆಮೇಲೆ ಅವ್ರ ಜೊತೆಯಲ್ಲಿ ಯಾರು ನಂಟು ಇದೆ, ಏನಿದೆ ಅನ್ನೋದನ್ನು ಮಾನ್ಯ ಬಸವನಗುಡಿ ಪಾಟೀಲ್ ಯತ್ನಾಳ್ ಅವರು ಭಾಳ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಹೇಳಿದ್ದಾರೆ. ಹಾಗಾಗಿ ತಾವು ನಮ್ಮ ಕಡೆ ಬಟ್ ಮಾಡೋ ಮುಂಚೆ ತಾವು ನೋಡಬೇಕು ಯಾವ ರೀತಿ ಆ ಹಗರಣವನ್ನು ತರೋದಕ್ಕೆ ತಮ್ಮ ಒಂದು ಕೈವಾಡ ಇದೆ, ತಾವು ಯಾವ ರೀತಿ ಅದಕ್ಕೆ ಸಹಾಯ ಮಾಡಿದ್ದೀರಿ, ತಮ್ಮ ಸರ್ಕಾರದಲ್ಲಿ ಎಂತ ಹಗರಣಗಳಾಯಿತು ಅದೆಲ್ಲವನ್ನ ನೀವು ಹೇಳಿ ಅದನ್ನ ಗಮನ ಹರಿಸಿ ತಾವು ಕೇಳಬೇಕು. ಅಂತದನ್ನ ಬದಲಾಯಿಸಿ ಅಂತಾನೆ ನಿಮಗೆ ಅಧಿಕಾರ ಕೊಟ್ಟಿದ್ದು. ನೀವಿನ್ನು ನಾಳೆ ನಾಡ್ದು ಆಚೆ ನಾಡಿದ್ದು ಈಗ ಮಧ್ಯಾಹ್ನ ಸಂಜೆ ಅಂದ್ಬಿಟ್ರೆ ಕಷ್ಟ ಇದೆ ಸರ್ ರಾಜ್ಯದಲ್ಲಿ. ಬೆಲೆ ಏರಿಕೆ ಹೆಡ್ಲೈನ್ಸ್ ಅಲ್ಲಿ ಓದ್ತಾ ಇದ್ದೆ ನಾನು, ಬೆಲೆ ಏರಿಕೆ ಅಂತ. ಈ ಮಟ್ಟಕ್ಕೆ ಇದನ್ನ ಮಾಡ್ತಾರೆ ಅಂತ ಗೊತ್ತಿದ್ರೆ ನಾವು ಬದಲಾವಣೆ ಮಾಡಬಹುದಾಗಿತ್ತು. ಅದು ಈಗ ಬಹಳ ಕಷ್ಟ ಆಗ್ತಾ ಇದೆ. ಈಗ ಬೆಳಕಿಗೆ ಬಂದಿದೆ, ಈಗ ಬೆಳಕಿಗೆ ಬಂದಿದೆ. ಅದ್ರ ಮೇಲೆ ಇವತ್ತು ಏನು ನಾವು ತನಿಖೆ ಆಗಿರ್ಬೇಕಾಗಿರ್ಬೋದು ಅಥವಾ ಏನಾಗಿರ್ಬೋದು ಅದನ್ನ ಮಾಡ್ಕೋತೀವಿ. ಏನಿವೆ ಬರ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಬ್ರೇಕ್ ಆದ್ಮೇಲೆ ಈ ಚರ್ಚೆಯನ್ನು ಮುಂದುವರಿಸ್ತೀನಿ.